ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಸಮೀಪ ಬೃಹದಾಕಾರದ ಮರವೊಂದು ನೆಲಕ್ಕುರುಳಿದೆ. ಸಿಎಂ ನಿವಾಸದ ಸಮೀಪ ಬೃಹತ್ ಮರವೊಂದು ಧರಾಶಾಹಿಯಾಗಿರುವಂತಹ ಘಟನೆ ನಡೆದಿದೆ. ಇನ್ನು ಇದರಿಂದಾಗಿ ವಾಹನಗಳು ಜಖಂಗೊಂಡಿದ್ದು ಸದ್ಯ ಅದೃಷ್ಟವಶಾತ್ ಇಬ್ಬರು ವಿದೇಶಿಗರು ಪಾರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರು ಈಗ ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ರಸ್ತೆಯಲ್ಲಿ ಹೋಗ್ತಿದ್ದ ವಾಹನಗಳ ಮೇಲೆ ಮರ ಬಿದ್ದ ಪರಿಣಾಮ ಈಗ ವಾಹನಗಳು ಜಖಂಗೊಂಡಿವೆ. ಇನ್ನು ಟೆಂಪೋ ಟ್ರಾವೆಲರ್ ಮತ್ತು ಇನೋವಾ ಕಾರ್ ಜಖಂಗೊಂಡಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಬೆಂಗಳೂರಿನ ಅಶೋಕ ಹೋಟೆಲ್ ಮುಂಭಾಗ ಈ ಒಂದು ಘಟನೆ ನಡೆದಿರುವಂಥದ್ದು. ನೋಡಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ರಸ್ತೆಯಲ್ಲೇ ಮರ ಬಿದ್ದಂತಹ ಪರಿಣಾಮ ಮತ್ತೊಂದು ಕಡೆ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಇಡೀ ರಸ್ತೆಯನ್ನ ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರು ಬಂದ್ ಮಾಡಿದ್ದಾರೆ. ಒಂದು ಕಡೆ ವರುಣನ ಆರ್ಭಟ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬೃಹದಾಕಾರದ ಮರಗಳು ಹಾಗೆ ಮರದ ಕೊಂಬೆಗಳು ನೆಲಕ್ಕುರುಳಿರುವಂತಹ ಘಟನೆಗಳು ಪದೇ ಪದೇ ಸಂಭವಿಸ್ತಾ ಇದೆ. ಮೊನ್ನೆಯಷ್ಟೇ ಬೈಕ್ ಸವಾರನ ಮೇಲೆ ಮರದ ಕೊಂಬೆ ಬಿದ್ದು ಆತನ ಸ್ಥಿತಿ ಚಿಂತಾಜನಕವಾಗಿ. ಇನ್ನು ಮತ್ತೊಂದು ಕಡೆ ನೋಡಿ, ಸದ್ಯಕ್ಕೆ ಇಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಘಟನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲಿ ವಾಹನ ಚಾಲಕರು ಜಸ್ಟ್ ಮಿಸ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಸಂಪೂರ್ಣವಾಗಿ ವಾಹನದ ಮೇಲೆ ಬಿದ್ದಿರೋದ್ರಿಂದ ಎರಡು ವಾಹನಗಳು ಟೆಂಪೋ ಟ್ರಾವೆಲರ್ ಮತ್ತು ಇನೋವಾ ಕಾರ್ ಜಖಂಗೊಂಡಿರುವಂತಹ ಘಟನೆ ನಡೆದಿದೆ. ಇನ್ನು ಚಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರ ಕುರಿತು ಅಥವಾ ಏನಾದರೂ ಆಗಿದೆಯಾ ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಮತ್ತೊಂದು ಕಡೆ ಮರ ಬಿದ್ದ ಮಾಹಿತಿ ಇದ್ರೂ ಕೂಡ ಇನ್ನೂ ಬಿಬಿಎಂಪಿ ಮತ್ತು ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ. ಇನ್ನು ಟ್ರಾಫಿಕ್ ಪೊಲೀಸರೇ ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ. ಸಿಎಂ ನಿವಾಸದ ಮುಂಭಾಗದಲ್ಲೇ ಈ ರೀತಿ ಆದರೂ ಕೂಡ ಇನ್ನೂ ಸ್ಥಳಕ್ಕೆ ಬಾರದ ಬಿಬಿಎಂಪಿ. ಹಾಗಿದ್ರೆ ಇನ್ನು ಬೇರೆ ಕಡೆ ಈ ರೀತಿ ಘಟನೆ ನಡೆದಿದ್ರೆ ಬಂದ್ಬಿಡ್ತಾ ಇದ್ರ. ಸಿಎಂ ಮನೆ ಮುಂದೆನೆ ನಡೆದಿದೆ ಅಂದ್ರೆ ಸಿಎಂ ಮನೆ ಸಮೀಪದಲ್ಲಿ ನಡೆದಿದ್ರು ಕೂಡ ಇನ್ನೂ ಬಂದಿಲ್ಲ. ಬೇರೆ ಕಡೆ ಆದ್ರೆ ಬರ್ತಾರಾ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಬಿಬಿಎಂಪಿ ಸಿಬ್ಬಂದಿ ಇನ್ನೂ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರೇ ಈಗ ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಎಷ್ಟು ಮಟ್ಟಿಗೆ ನಿರ್ಮಾಣ ಆಗುತ್ತೆ ಅನ್ನೋದು ಗೊತ್ತೇ ಇದೆ. ಇದಂತೂ ಪೀಕ್ ಟೈಮು. ಬೆಳಗ್ಗೆ ಕಚೇರಿಗಳಿಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮರ ಬಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಒಂದು ಕಡೆ ವರುಣನ ಆರ್ಭಟ ಹೆಚ್ಚಾಗಿದ್ದು ಮತ್ತೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಬೃಹದಾಕಾರದ ಮರದ ಕೊಂಬೆಗಳು ಉರುಳಿ ಬೀಳ್ತಾ ಇದ್ದು ಜನರ ಜೀವದ ಜೊತೆ ಬಿಬಿಎಂಪಿ ಚೆಲ್ಲಾಟವಾಡ್ತಾ ಇದೆಯಾ ಅಂತ. ಸದ್ಯಕ್ಕೆ ಇಲ್ಲಿ ಯಾವುದಾದ್ರೂ ಗಾಯಗಳು ಸಾವು ನೋವು ಸಂಭವಿಸಿಲ್ಲ ಅನ್ನೋ ವರದಿ ಆಗಿದ್ರೂ ಕೂಡ ಜಸ್ಟ್ ಮಿಸ್ ಅಂತಾನೆ ಹೇಳಬಹುದು. ಮೊನ್ನೆ ಅಷ್ಟೇ ಬೈಕ್ ಸವಾರನ ಮೇಲೆ ಮರದ ಕೊಂಬೆ ಬಿದ್ದು ಆತ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಇನ್ನು ಸಿಎಂ ಮನೆಯ ಸಮೀಪದಲ್ಲೇ ಈ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಓವರಾಲ್ ಡೀಟೇಲ್ಸ್. ಖಂಡಿತ ಮಧು, ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಮರ ಬಿದ್ದು ಅರ್ಧ ಗಂಟೆ ಆದ್ರೂ ಸ್ಥಳಕ್ಕೆ ಬಿಬಿಎಂಪಿ ಅರಣ್ಯ ಸಿಬ್ಬಂದಿ ಬಂದಿಲ್ಲ. ಅಂದ್ರೆ ಕೊಡಲಿ ಹಿಡಿದು ಮರವನ್ನ ಟ್ರಾಫಿಕ್ ಪೊಲೀಸರೇ ತೆರವು ಮಾಡಿರುವಂತದ್ದು. ಯಾಕಂದ್ರೆ ಅರಣ್ಯ ವಿಭಾಗ ಅಂತ ಬಿಬಿಎಂಪಿಯಲ್ಲಿ ಸಪರೇಟ್ ಆಗಿದೆ. ಇದಕ್ಕೆ ಅಂತಾನೆ ಕಾರ್ಯಾಚರಣೆಗೆ ಅಂತ ಈಗಾಗಲೇ ಬಿಬಿಎಂಪಿ ಏನು ಬಜೆಟ್ ಅಲ್ಲಿ ಫಂಡ್ ಅನ್ನ ಕೂಡ ಇಟ್ಟಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಸರಿಯಾದ ಕೆಲಸ ಮಾಡ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದಾಗ ಇದೇ ರೀತಿ ಬಹಳಷ್ಟು ಮರಗಳು ಧರೆಗುರುಳುತ್ತಾ ಇರುವಂತದ್ದು. ಸೊ ಈಗಾಗಲೇ ಮರಗಳ ಬಗ್ಗೆ ಜನಗಣತಿ ರೀತಿ ಅಂದ್ರೆ ಗಣತಿಯನ್ನ ಮಾಡ್ಬೇಕಾಗುತ್ತೆ. ಸೊ ಯಾವ ಮರ ಯಾವ ಸಂದರ್ಭದಲ್ಲಿ ಬೀಳುತ್ತೆ, ಅಂದ್ರೆ ಮಳೆ ಬಂದಾಗ ಅದು ಬೀಳುವ ಪರಿಸ್ಥಿತಿಯಲ್ಲಿದ್ವಾ ಇದು ಅಥವಾ ಜನರ ಜೀವಕ್ಕೆ ಇದು ಕುತ್ತಾಗುತ್ತಾ ಅನ್ನೋದ್ರ ಬಗ್ಗೆ ಸರ್ವೆ ಮಾಡ್ಬೇಕಾಗುತ್ತೆ. ಆದ್ರೆ ಸದ್ಯ ಪ್ರಮುಖವಾಗಿ ಸಿಎಂ ನಿವಾಸದ ಸಮೀಪವೇ ಒಂದು ದೊಡ್ಡ ಮರ ಧರೆಗುರುಳಿರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ಇಬ್ಬರು ವಿದೇಶಿಗರು ಜಸ್ಟ್ ಮಿಸ್ ಅಂತಾನೆ ಹೇಳ್ಬೋದು. ಇವರು ಇನೋವಾ ಕಾರ್ ನಲ್ಲಿ ಇಬ್ಬರು ಜರ್ಮನಿಯರು ಮೌರ್ಯ ಸರ್ಕಲ್ ನಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಿದ್ರು. ಸೊ ಸದ್ಯ ಅವರಿಬ್ರು ಕೂಡ ಆತಂಕದಲ್ಲಿರುವಂತದ್ದು. ಯಾಕಂದ್ರೆ ಅವ್ರು ಜಸ್ಟ್ ಮಿಸ್ ಆಗಿರುವಂತದ್ದು. ಸದ್ಯ ಮರ ಬಿದ್ದ ಪರಿಣಾಮ ಅಂದ್ರೆ ಅಶೋಕ್ ಹೋಟೆಲ್ ಮುಂಭಾಗ ಈ ಘಟನೆ ನಡೆದಿರುವಂತದ್ದು. ಸೊ ಎರಡು ವಾಹನಗಳು ಸಂಪೂರ್ಣವಾಗಿ ಜಖಂ ಆಗಿದೆ. ಸೊ ಪ್ರಯಾಣಿಕರು ಸದ್ಯ ಪಾರಾಗಿದ್ದಾರೆ. ಆದ್ರೆ ಅಲ್ಲಿ ಭಯದ ವಾತಾವರಣ ಆ ಸಂದರ್ಭದಲ್ಲಿ
ಸ್ಥಳದಲ್ಲಿತ್ತು. ಸದ್ಯ ಟೆಂಪೋ ಟ್ರಾವೆಲ್ ಮತ್ತು ಇನೋವಾ ಕಾರ್ ಮೇಲೆ ಬಿದ್ದಿರುವ ಮರ, ಸೊ ಹೀಗಾಗಿ ಸಂಪೂರ್ಣ ಜಖಮ್ ಆಗಿದೆ. ಸೊ ಟ್ರಾಫಿಕ್ ಪೊಲೀಸರು ಈಗಾಗಲೇ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೂ ಬಿಬಿಎಂಪಿ ಸಿಬ್ಬಂದಿ ಯಾಕೆ ಸರಿಯಾದ ಟೈಮ್ಗೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಲೇಟ್ ಆಗ್ಬೋದು, ಆದ್ರೆ ಅರ್ಧ ಗಂಟೆ ಆದ್ರೂ ಮುಕ್ಕಾಲ್ ಗಂಟೆ ಆದ್ರೂ ಯಾಕೆ ಸ್ಥಳಕ್ಕೆ ಬಂದಿಲ್ಲ ಅನ್ನೋದು ಕೂಡ ಈಗಾಗಲೇ ಸ್ಥಳೀಯರ ಪ್ರಶ್ನೆ ಆಗಿರುವಂತದ್ದು. ಇನ್ನಾದ್ರೂ ಯಾಕಂದ್ರೆ ಈ ಹಿಂದೆ ಕೂಡ ಕಳೆದ 2 ದಿವಸಗಳ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳು ಬೆಳಕಿಗೆ ಬಂದಿತ್ತು. ಸೊ ಸದ್ಯ ಮತ್ತೆ ಘಟನೆಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಇದೇ ರೀತಿಯಾದಂತಹ ಬೃಹತ್ ಮರಗಳು ಯಾವಾಗ ಬೀಳುತ್ತೋ ಅನ್ನೋ ಒಂದು ಆತಂಕದಲ್ಲಿ ಬಹಳಷ್ಟು ಜನ ಕೂಡ ಇರುವಂತದ್ದು. ಯಾಕಂದ್ರೆ ಪ್ರತಿನಿತ್ಯ ನಾವು ಕೆಲಸಕ್ಕೆ ಹೋಗ್ತೀವಿ ಅಥವಾ ಬೇರೆ ಬೇರೆ ವಿಚಾರಕ್ಕೆ ತೆರಳುವ ಸಂದರ್ಭದಲ್ಲಿ ಅದು ಕೂಡ ಕಳೆದ 4-5 ದಿವಸಗಳಿಂದ ಬಹಳಷ್ಟು ಗಾಳಿ ಕೂಡ ವೇಗವಾಗಿ ಬರ್ತಾ ಇರುವಂತದ್ದು. ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳು ಸರಿಯಾದ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಅದು ಟ್ರಾಫಿಕ್